ಕುಮಾರಸ್ವಾಮಿ ಅವರು ಮಾತಿನ ಮಲ್ಲರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವರು ಬರೀ ಮಾತಿನಲ್ಲೇ ಎಲ್ಲರಿಗೂ ಹೊಟ್ಟೆ ತುಂಬಿಸ್ತಾರೆ. ಅವ್ರು ಯಾವತ್ತೂ ಕೂಡ ಫೀಲ್ಡ್ ನಿಂತು ರಾಜಕಾರಣ ಮಾಡುವಂತ ವ್ಯಕ್ತಿ ಅಲ್ಲ. ವಿಷಯ ಅವ್ರ ಮಾತುಗಳು ಯಾವತ್ತೂ ಕೂಡ ನಿಜ ಆಗಿಲ್ಲ. ಇದುವರೆಗೂ ಯಾವ್ದು ನಿಜ ಆಗಿದೆ? ಅವ್ರು ಮಾತಾಡ್ತಕ್ಕಂಥ ಮಾತನ್ನ ಮಾಡಿದ ದಿವಸ ಕೇಳಿದ್ರೆ ನಾನು ಮಾತಾಡೋ ವ್ಯಕ್ತಿತ್ವ ಇರ್ತಕ್ಕಂಥ ಅವ್ರ ಮಾತಿಗೆ ಹೆಚ್ಚು ಅರ್ಥ ಕೊಡ್ತಕ್ಕಂಥ ಸೂಕ್ತ ಅಲ್ಲ. ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಕೂಡ ಮಾತಾಡಿದ್ದಾರೆ. ಅವ್ರು ಮಣ್ಣು ಹಾಕಬೇಕು ಅದನ್ನ. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರೆ, ನಾನೇ ನಾಯಕ, ಇನ್ಯಾರು ನಾಯಕರೇ ಅಲ್ಲ, ನಾನು 15 ರಾಜ್ಯ ಸುಧಾರಣೆ ಮಾಡೋನು, ಇನ್ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅವರು. ಅದನ್ನೇನು ಮಾಡಕ್ಕೆ ಒಬ್ಬರು ಒಂದು ಭ್ರಮೆನಲ್ಲಿ ತೇಲ್ತಾ ಇರ್ತಾರೆ. ಆ ಭ್ರಮೆನಲ್ಲಿ ತೇಲ್ತಾ ಇರ್ಬೋದು. ಎಲ್ರಿಗೂ ಅವ್ರದೇ ಆದಂತ ಶಕ್ತಿ ಇದೆ. ಯಾರ ಬಗ್ಗೆ ಮಾತ್ರ ಅಧಿಕವಾಗಿ ಕೇವಲವಾಗಿ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಆಡಳಿತದ ಬಗ್ಗೆ, ಸಿದ್ದರಾಮಯ್ಯನವ್ರನ್ನ 2ನೇ ಸರಿ ಮುಖ್ಯಮಂತ್ರಿ ಆಯ್ತಾರೆ ಸಿದ್ದರಾಮಯ್ಯನವರು ಅಂತಂದ್ರೆ ಅವ್ರ ಆಡಳಿತ ಮೆಚ್ಚದನೆ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಅವರ ಕಾರ್ಯವೈಖರಿ ಓಟ್ ಕೊಟ್ಟಿರ್ತಕ್ಕಂಥದ್ದು. ಅದು ಕುಮಾರಸ್ವಾಮಿ ಅವರಿಗೆ, ಕುಮಾರಣ್ಣ ಅವ್ರಿಗೆ ಇರ್ತಿಲ್ಲ ಅಂತಂದ್ರೆ ಅದು ಜ್ಞಾನ ಮಾಡಿ ಸರ್. ಈಗ 2.5 ವರ್ಷ ಪೂರ್ಣ ಆಯ್ತು. ಅದ್ರ ಜೊತೆಗೆ ಅರಸೋರ ದಾಖಲೆ ಮುಗಿದಾಯ್ತು. ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ನೀವು ಡೆಲ್ಲಿಗೆ ಹೋಗಿದ್ರಿ ಸಚಿವರಾಗಬೇಕು ಅನ್ನೋ ಆಸೆಯಿಂದ. ಈಗೇನಾದ್ರೂ ಸಚಿವರಾಗುವ ಆಸೆಯನ್ನು ವ್ಯಕ್ತಪಡಿಸ್ತೀರಾ ಸರ್? ಸಚಿವ ಸಂಪುಟ ವಿಸ್ತರಣೆ ಆಗ್ಲಿ, ನೀವು ಪ್ರಮೋಷನ್ ಕೇಳಲ್ವಾ? ವಿಸ್ತರಣೆ ಆಗ್ಲಿ ಅಂತ ನೀವು ನಿಮ್ಮ ವೃತ್ತಿನಲ್ಲಿ ಪ್ರಮೋಷನ್ ಕೇಳಲ್ವಾ? ನಿಮ್ಮ ಹೈಕಮಾಂಡ್ ಮತ್ತೆ ಡೆಲ್ಲಿಗೆ ಹೋಗ್ತೀರಾ ಸರ್? ನಮಗೂ ಕೂಡ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಹೈಕಮಾಂಡ್ ಎಲ್ಲ ಇಲ್ಲೇ ಇದೆಯಲ್ಲ, ಇಲ್ಲೇ ಸಾಧಕ ಬಾಧಕ ಚರ್ಚೆಗಳು ಮಾಡ್ತಾರೆ. ನಿಮ್ಗೆ ಪ್ರಮೋಷನ್ ಬಯಸ್ಲಿಕ್ಕೆ ನಾವು ಪ್ರಮೋಷನ್ ಇಲ್ಲೇ ಹೈಕಮಾಂಡ್ ಇದ್ದಿದ್ರೆ ಆಗಿ ಸರ್ ಡೆಲ್ಲಿಗೆ ಹೋಗಿದ್ವಿ. ಅಲ್ಲಿ ಡೆಲ್ಲಿನಲ್ಲಿ ಇರ್ತಕ್ಕಂಥ ವಿಚಾರ ಕೇಳೋದು, ಚರ್ಚೆ ಮಾಡೋದು. ಬಟ್ ನೀವು ಅಂತಿಮವಾಗಿ ಹೈಕಮಾಂಡ್ ಇಲ್ಲೂ ಇದೆ, ಇಲ್ಲೇ ಅಲ್ಲೇ ಹೋಗಿ ಹೇಳ್ಬೇಕು ಅಂತಕ್ಕಂಥದ್ದು ಏನಿಲ್ಲ. ತಾವು ಕೂಡ ಹಿರಿಯರು ಸರ್, ಯಾಕಂದ್ರೆ ಇಷ್ಟ ಕಾಲ ಇವು ಸಚಿವರು ಆಗ್ಬೇಕಾಗಿತ್ತು. ಆ ನಿರೀಕ್ಷೆಯಲ್ಲಿ ಕೂಡ ಈ ಸಲ ಪರಿಗಣನೆ ಆಗುತ್ತೆ. ನಮ್ಮೆಲ್ಲರ ಭಯ ಆಶೀರ್ವಾದದಿಂದ ಆಗ್ಬೋದು ಅಂತ ಹೆಂಗೆ ಇಂಪಾರ್ಟೆಂಟ್ ಆಯ್ತದೆ? 2.5 ವರ್ಷ ತಾವು ಆಡಳಿತವನ್ನ ಕ್ಷೇತ್ರದ ಜನತೆ ಕೊಡ್ಬೇಕು. ಕೆಲವೊಂದ್ ಕಡೆ ನವೆಂಬರ್ ಆಗುತ್ತೆ ಅಂದ್ರು, ಡಿಸೆಂಬರ್ ಜಾನ್ವರಿ ಬಂದಿದೆ. ಸೊ ತೀರಾ ತಡ ಆಯ್ತು. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಇವೆಲ್ಲರೂ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ವಿಚಾರಗಳಲ್ಲ. ಅದನ್ನ ಹೈಕಮಾಂಡೇ ಮಾಡ್ಬೇಕು, ಹಿರಿಯರೇ ಮಾಡ್ಬೇಕು. ಅದನ್ನ ನೀವು ನನ್ ಕೇಳಿ ಪದೇ ಪದೇ ಕೇಳ್ತಾರೆ. ಅವ್ರನ್ನೇ ಕೇಳ್ಬೇಕು. ಅವರು ಕೆಲವೊಂದ್ಸರಿ ಶಾಸ್ತ್ರ ಕೇಳ್ತಾರೆ. ಅವರು ಆ ಶಾಸ್ತ್ರದಲ್ಲಿ ಹೇಳಿರ್ಬೋದು, ಅವ್ರಿಗೆ ಅವ್ರೇ ಕೇಳ್ಬೇಕು. ನೀವು ಯಾರೋ ಶಾಸ್ತ್ರ ಹೇಳ್ತಾರೆ ಅಂತ ಕೆಲವು ಸಂದರ್ಭ ಶುಭಗಳಿಗೆ ಮಿಸ್ ಆದಾಗ ಇನ್ನೂ ಉತ್ತಮವಾದ ಶುಭಗಳಿಗೆ ಬರ್ಬೋದು. ಅವ್ರೇ ಕೇಳ್ಬೇಕು ನೀವು. 6, 9 ಮಿಸ್ ಆದ್ರೆ ನೆಕ್ಸ್ಟ್ ಶುಭಗಳಿಗೆ ಯಾವ್ದು ಅಂತ 20 ಸಲ ಅವ್ರೇ ಕೇಳ್ಬೇಕು ನೀವು. ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರ ಮೃತ ರಾಶಿಕ ಸುಮಾರು 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಆ ಪರಿಹಾರದ ಹಣದ ಲೆಕ್ಕ ಕೇಳ್ತಾ ಇದ್ದಾರೆ. ಸರಿ, ಹೌದು. ಎಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳು, ನಮ್ಮ ಕಾಂಗ್ರೆಸ್ಸಿನ ಅಭಿಮಾನಿಗಳು ಎಲ್ಲರೂ ಕೂಡ ಜಮೀರಣ್ಣನ ಕೈಗೆ 1 ಲಕ್ಷ 10,000 20,000 ಕೊಟ್ಟು ಕಳಿಸಿದ್ದೀವಿ. ಅದನ್ನ ತಗೊಂಡು ಈಗ ನಾನು ಕೂಡ ಒಂದು 25,000 ಕೊಟ್ಟು ಕಳಿಸಿದ್ದೀನಿ. ಆತರ ಎಲ್ಲಾ ಕಾರ್ಯಕರ್ತರು ಸೇರಿದ್ರೆ ಕ್ಯಾಶ್ ನ ತಗೊಂಡು ಕೊಡೋದು ತಪ್ಪೇನಿದೆ? ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ 5,000 10,000 20,000 ಹಿಂಗ್ ಸೇರಿಸಿ ಜಮೀರಣ್ಣನ್ನು ಸ್ವಲ್ಪ ಸೇರಿಸಿ ಕೊಟ್ಟಿರ್ಬೋದು. ಅದನ್ನ ರಾಜಕಾರಣ ಏನ್ರಿ? ನಮ್ ಕಾರ್ಯಕರ್ತ ಸತ್ತೋಗವನೆ ಅಂತಂದಾಗ ನಾವು ಹೋಗಿ ನಮ್ ಕಾರ್ಯಕರ್ತರಿಗೆ ಆತ್ಮಹತ್ಯೆ ತಪ್ಪೇನಪ್ಪ? ಕುಮಾರಣ್ಣ ಅವ್ರಿಗೆ ಅದರ ಕೊಟ್ಟ ಅಭ್ಯಾಸ ಇಲ್ವಲ್ಲ. ಅದರ ಕೊಟ್ಟವ್ರಿಗೆ ಅಭ್ಯಾಸ ಇದ್ದಿದ್ರೆ ಈಗ ಮೊನ್ನೆ ಇದರಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆಯ್ತು ಹಾಸನದಲ್ಲಿ, ಅದ್ಯಾವ್ದು ಗಣೇಶೋತ್ಸವ ಸಂದರ್ಭದಲ್ಲಿ ಹೋಗಿ ಕುಮಾರಸ್ವಾಮಿ ಅವ್ರು ಯಾವ ತರ ಭೇಟಿ ಮಾಡಿರೋ ಸ್ವಲ್ಪ ಸಹಾಯ ಅವ್ರು ಬಂದ್ರ, ಅವರಾಗ್ಲಿ ಅವ್ರ ಮಗ ಆಗ್ಲಿ ರಾಜ್ಯ ಅಧ್ಯಕ್ಷರು ಮಾಡೋದು ಇಲ್ಲ ಅಲ್ವಾ? ಅದೆಲ್ಲ ಕೊಡ್ತಕ್ಕಂಥ ಹೃದಯ ಶ್ರೀಮಂತಿಕೆ ಇರೋರ್ನ ನೀವು ಪ್ರಶ್ನೆ ಮಾಡೋದಂತದ್ದು ಸೂಕ್ತ. ನಾವ್ ಹೇಳಿಲ್ವ, ನಾವು 2,000 5,000 10,000 ಅಂತ ನಾವೆಲ್ಲ ಕಳ್ಕೊಂಡು ಕೊಟ್ಟಿದೀವಿ. 5,000 10,000 ನಾನು 25,000 ಕೊಟ್ಟೆ, ನಾನು 25,000 ಕೊಟ್ಟಿದ್ದೀನಿ ಜಮೀರಣ್ಣಿಗೆ. ಹಂಗೆ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಅವರಿವರೆಲ್ಲ 5,000 10,000 25,000 ಅದೇ 25 ದೊಡ್ಡದಿರಲ್ವಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ ಸರ್ ದೊಣ್ಣೆಗಳನ್ನೆಲ್ಲ ಶೇಖರಣೆ ಮಾಡಿಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡ್ರೆ ಈ ರೀತಿ ಗಲಾಟೆಗಳು ಎದುರಿಸಬೇಕಾಂತ ಅದನ್ನ ನೀವು ಕುಮಾರಸ್ವಾಮಿ ಅವ್ರನ್ನ ಕೇಳಬೇಕು. ಸರ್ ದೊಣ್ಣೆ ಯಾಕೆ ಹೋಯ್ತು ಅವ್ರ ಮನೆಯಲ್ಲಿ, ಮನೆಯಲ್ಲಿ ಕುಮಾರಸ್ವಾಮಿ ಅವ್ರು ಹಿಂಗೇನೇನೋ ಮಾತಾಡ್ತಾರಲ್ಲ, ಅವ್ರನ್ನ ಪ್ರಶ್ನೆ ಮಾಡ್ಬೇಕು ನೀವು. ದೊಣ್ಣೆ ಯಾಕೆ ಹೋಯ್ತು, ಕಾರ್ ಪುಡಿ ಯಾಕೆ ಹೋಯ್ತು? ಈಗ ಗಲಾಟೆ ಆಗಲ್ಲ ಅನ್ನೋಂತ ಇದಿದ್ರೆ, ವಿಚಾರ ಇದ್ದಿದ್ರೆ ಯಾಕೆ ಇವರೆಲ್ಲ ಜನಗಳನ್ನ ಸೇರಿಸ್ಕೊಂಡು ದೊಣ್ಣೆ ಕಾರ್ ಪುಡಿ ಎಲ್ಲ ಇಟ್ಕೊಂಡು ರೆಡಿ ಆಗ್ತಿದ್ರು? ಅದೇ ಪ್ರೀ ಪ್ಲಾಂಟ್ ಅಲ್ವಾ? ಇವತ್ತು ನಮ್ಮ ಕಾರ್ಯಕರ್ತ ಕೊಲೆ ಆಗೋದಕ್ಕೂ ಕೂಡ ಅವರೇ ಪ್ರಮುಖವಾದಂತ ಕಾರಣಕರ್ತರಲ್ವಾ? ಅದು ತನಿಖೆ ಆಗ್ತದೆ. ತನಿಖೆ ಆಗ್ಲಿ. ತನಿಖೆ ಆಗೋ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥ ಸೂಕ್ತ ಅಲ್ಲ. ತನಿಖೆ ಆದ್ಮೇಲೆ ಸತ್ಯ ಹೊರಗಡೆ
ಕಾಂಗ್ರೆಸ್ ಅವರ ಪಾಪದ ಕೊಡ ತುಂಬಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದು ಆರೋಪಿಸಿದ್ದಾರೆ. ಇನ್ನೇನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇನ್ನೇನು ಹೇಳ್ಬೇಕು ಅವರು? ಕಾಂಗ್ರೆಸ್ ಬಹಳ ಚೆನ್ನಾಗಿ ನಡೀತಾ ಇದೆ, ಸಿದ್ದರಾಮಯ್ಯ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರ? ಅವರವ್ರ ಸ್ಟೇಟ್ಮೆಂಟ್ ಅವೆಲ್ಲ ರೆಡಿಮೇಡ್ ಸ್ಟೇಟ್ಮೆಂಟ್ಗಳು. ಆ ರೆಡಿಮೇಡ್ ಸ್ಟೇಟ್ಮೆಂಟ್ಗಳನ್ನ ಅವಾಗ ಅವರ ನುಡಿಮುತ್ತುಗಳನ್ನ ಕುಮಾರಣ್ಣ ಓದಿಸ್ತಾರೆ. ಸರ್ ಆಮೇಲೆ ಈ